ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಮಾರ್ನಿಂಗ್ ಇವತ್ತು ಪಾರಿವಾಳ ಬಂದಿತ್ತು ಕಿಟಕಿ ಹತ್ರ. ಸೊ ನಾರ್ಮಲಾಗಿ ಡೈಲಿ ಬರ್ತಾ ಇರುತ್ತೆ, ವಿಡಿಯೋ ಮಾಡೋಣ ಅನ್ನೋ ಅಷ್ಟಿಗೆ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಒಂದು ಅಕ್ಕಿ ಕಾಳು ಹಾಕಿದ್ದೆ ಅಲ್ಲಿ ಅಂತ ಪಾರಿವಾಳ ಬಂದಿತ್ತು, ವೀಡಿಯೋ ಮಾಡಿದೆ. ಬಟ್ ಒಂದು 2-3 ಸೆಕೆಂಡ್ ಬಂತು ಅಷ್ಟೇ, ಮತ್ತು ಅದು ಓಡೋಯ್ತು. ಸೊ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಸೊ ಮಾರ್ನಿಂಗ್ ಬೇಗ ಇದ್ದೆ ಇವತ್ತು. ಎದ್ದು ಕಾಫಿ ಕುಡಿದು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ವಿಜಯದಶಮಿ ಇರೋದ್ರಿಂದ ಇನ್ನೂ ಗಾಡಿಗಳಿಗೆಲ್ಲ ಏನೂ ಪೂಜೆ ಮಾಡಿಲ್ಲ. ನಾನು ಹೇಳಿದ್ನಲ್ವ ವಿಜಯದಶಮಿ ದಿನ ಪೂಜೆ ಮಾಡ್ಕೋತೀವಿ ಅಂತ. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಮ್ಮ ಮನೆಗೆ ಉರ್ಸಿ ಕೊಟ್ಟಿದ್ದರು. ಮಾಪ್ ಹಾಕ್ಕೊಂಡೆ, ಮನೆ ಬಗಲೆಲ್ಲ ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ದು ನಾನು ನಮ್ಮಮ್ಮ. ಬ್ರೇಕ್ಫಾಸ್ಟ್ ಕೂಡ ಆದಮೇಲೆ ಪಾತ್ರೆಗಳು ತುಂಬಾ ವಾಶ್ ಮಾಡೋದಿತ್ತು. ನಿನ್ನೆ ಹಬ್ಬ ಆಗಿತ್ತಲ್ವ, ಸೊ ಹಬ್ಬದ ತುಂಬಾ ಪಾತ್ರೆಗಳಿತ್ತು, ಅದೇನು ವಾಶ್ ಮಾಡಿರಲಿಲ್ಲ. ನೈಟ್ ತುಂಬಾ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಬಿಟ್ವಿ ಹಾಗೆ. ಸೊ ಮಾರ್ನಿಂಗು ವಾಶ್ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ತುಂಬ ವಾಶ್ ಮಾಡೋದಿತ್ತು, ಕಂಪ್ಲೀಟ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾನು ಹೇಳಿದ್ನಲ್ವ ಔಟ್ಸೈಡ್ ಹೋಗ್ಬೇಕು ಒಂದು ಕೆಲಸ ಇದೆ ಅಂತ. ಸೊ ಫ್ರೆಶ್ ಅಪ್ ಆಗಿ ಬಂದು ಬಾಗಿಲಿಗೆ ತುಂಬಾ ಹೂವು ಇತ್ತು, ಚೆಂಡು ಹೂವು ಕೂಡ ಬಾಗಿಲಿಗೆ ಹಾರ ಮಾಡ್ಕೊಳ್ಳೋಣ ಅಂತ ತಂದಿದ್ದು. ತುಂಬಾ ಹೂವು ಮಿಕ್ಕಿದೆ, ಹಾಗಾಗಿ ಬಾಗಿಲಿಗೆ ಚೆಂಡು ಹೂವು ಮಾಡಿಬಿಡೋಣ ಹಾರ ಅಂದ್ಕೊಂಡು ಹಾರ ಮಾಡ್ಕೊಂಡ್ವಿ. ಹಾರ ಮಾಡಿ ಅದಾದಮೇಲೆ ದೇವ್ರ ಪೂಜೆ ಕೂಡ ಕಂಪ್ಲೀಟ್ ಮಾಡಿದೆ. ಸೊ ದೇವ್ರ ಪೂಜೆ ಕಂಪ್ಲೀಟ್ ಮಾಡಿ ಸೊ ಔಟ್ಸೈಡ್ ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡಿದೆ. ಕ್ಯಾಬ್ ಬುಕ್ ಮಾಡಿ ಹೋಗಿದ್ದು ನಾವು ಶೋರೂಮ್ ಹತ್ರ. ಸೊ ಶೋರೂಮ್ ಹತ್ರ ಏನಕ್ಕೆ ಅಂತ ಹೇಳಿದೆ, ಇವತ್ತು ನನ್ನ ತಮ್ಮ ಬರ್ತ್ಡೇ ಇದೆ. ಸೊ ಬರ್ತ್ಡೇಗೆ ಅವನಿಗೊಂದು ಗಿಫ್ಟ್ ಅಂತ ಮನೆಯವರೆಲ್ಲರೂ ಒಂದು ಗಾಡಿನ ಪರ್ಚೇಸ್ ಮಾಡಿದ್ದು. ರಾಯಲ್ ಎನ್ಫೀಲ್ಡ್ ಅವನಿಗೆ ತುಂಬಾ ಇಷ್ಟ ಗಾಡಿ ಅಂತ ಅದನ್ನು ತೊಗೊಂಡ್ವಿ. ಸೊ ಅವನಿಗೆ ಚಿಕ್ಕ ವಯಸ್ಸಿಂದನೂ ರಾಯಲ್ ಎನ್ಫೀಲ್ಡ್ ಅಂದರೆ ತುಂಬ ಇಷ್ಟ. ಅವಾಗಿಂದನೂ ಅವನೊಂದು ಕನಸು ಇಟ್ಕೊಂಡಿದ್ದಾನೆ, ತೊಗೊಂಡ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ನೇ ತೊಗೊಬೇಕು ಅಂತ. ಸೊ ಗೇರ್ ಗಾಡಿನಲ್ಲಿ ಅವನಿಗೆ ತುಂಬ ಇಷ್ಟನೇ ರಾಯಲ್ ಎನ್ಫೀಲ್ಡ್. ಸೊ ಆಯುಧ ಪೂಜೆ ದಿನ ತೊಗೊಂಡ್ರೆ ದಸರಾ ಹಬ್ಬಕ್ಕೆ ತುಂಬಾ ಒಳ್ಳೆಯದು ಅಂತ ಮನೇಲಿ ನಮ್ಮಮ್ಮ ಹೇಳಿದ್ರು. ಹಾಗಾಗಿ ದಸರಾ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ವಿ. ಸೊ ಮನೆಯವರೆಲ್ಲರೂ ಹೋಗಿ ಸೊ ಅವನಿಗೆ ತುಂಬಾ ಖುಷಿ ಆಯಿತು. ಸೊ ಯಾರಿಗೇ ಆಗಲಿ ಅವ್ರ ಕನಸು ನನಸಾಯಿತು ಅಂತ ಹೇಳಿದ್ರೆ ಖುಷಿ ಆಗುತ್ತಲ್ವ. ಸೊ ಅದೇ ಥರ ಅಲ್ಲಿಂದ ಶೋರೂಮಿಂದ ಸೊ ಸೆಲೆಬ್ರೇಷನ್ ಏನಿತ್ತದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಟೆಂಪಲ್ ಹತ್ರ ಹೋದ್ವಿ, ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ ಹತ್ರ. ಸೊ ನಾವೇನೇ ಒಂದು ಲೈಕ್ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ನಾವು ಫಸ್ಟು ಹೋಗೋದು ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಗೆ. ಬಟ್ ಚಿಕ್ಕಮದುರೆಗೆ ಹೋಗ್ತೀವಿ. ಈ ದಿನ ಹೋಗೋಕ್ಕಾಗಲ್ಲ ಅಂತ ಹೇಳಿ ತುಂಬ ಲೇಟ್ ಆಗಿದೆ, ಆಫ್ಟರ್ನೂನ್ ಆಗೋಗಿದೆ. ಸೊ ಹೋಗೋಕ್ಕಾಗಲ್ಲ ಅಂತ ನಿಯರ್ ಎಲ್ಲಿದೆ ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸೋಣ ಗಾಡಿಗೆ ಅಂತ ದೇವಸ್ಥಾನಕ್ಕೆ ಹೋಗಿ. ಸೊ 2 ಗಾಡಿ ಏನಿದೆ, ಒಂದು ಬಂದು ಸ್ಕೂಟಿ, ಇನ್ನೊಂದು ಬಂದು 2 ವೀಲರ್ದು ಗೇರ್ ಗಾಡಿ ಏನಿದೆ, ಎರಡಕ್ಕೂ ಕೂಡ ಪೂಜೆ ಮಾಡಿಸೋಣ ಅಂತ ಹೇಳಿ ಹಾರ ಎಲ್ಲ ಹಾಕಿ ಸೊ ಪೂಜೆ ಮಾಡಿಸಿ ಕುಂಬಳಕಾಯಿ ಕೂಡ ಹೊಡೆದ್ವಿ. ದೃಷ್ಟಿ ಆಗಬಾರ್ದು ಅಂತ ಕುಂಬಳಕಾಯಿ ಹೊಡೆದು ಅಲ್ಲಿಂದ ಪೂಜೆ ಮುಗಿಸ್ಕೊಂಡ್ವಿ. ಸೊ ಮನೇಲಿ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ, ನಮಗಂತೂ ಜಾಸ್ತಿ ಖುಷಿ ಆಯಿತು. ಸೊ ಆ ರಾಯಲ್ ಎನ್ಫೀಲ್ಡ್ಗೆ ಇರೋ ಕ್ರೇಜೇ ಬೇರೆ, ಅದ್ರ ಮೇಲೆ ಕೂತ್ಕೊಂಡ್ರು ಅಷ್ಟೇ. ಸೊ ನನಗೆ ಟು ಬಿ ಆನೆಸ್ಟ್ ಪಲ್ಸರ್ ಅಂದರೆ ಇಷ್ಟ, ಬಟ್ ಆ ರಾಯಲ್ ಎನ್ಫೀಲ್ಡ್ ಇರೋ ಲುಕ್ ಆಗಿರ್ಬೋದು, ಇಲ್ಲ ಅದ್ರ ಮೇಲೆ ಕೂತ್ಕೊಂಡಾಗ ಬರೋ ಕ್ರೇಜ್ ಆಗಿರ್ಬೋದು ಮಸ್ತಾಗಿದೆ. ಸೊ ಎಲ್ಲೋ ಒಂದು ಕಡೆ ನನಗೆ ಇಷ್ಟ. ನನಗೂ ಕೂಡ ರಾಯಲ್ ಎನ್ಫೀಲ್ಡ್ ಅಂದರೆ ಇಷ್ಟನೇ,
ಓಕೆ, ಬಟ್ ಪಲ್ಸರ್ ತುಂಬಾ ಇಷ್ಟ, ಅದು ಬಿಟ್ಟರೆ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ಬೋದು. ಸೊ ಮನೇಲಿ ಎಲ್ಲರಿಗೂ ಖುಷಿ ಆಯಿತು. ಅವ್ನು ಕೇಕ್ ಏನು ಕಟ್ ಮಾಡೋದು ಬೇಡ ಅಂತ ಹೇಳ್ದ. ಸೊ ಇಯರ್ ಕೇಕ್ ಕಟ್ ಮಾಡ್ತಿದ್ವಿ, ಈ ವರ್ಷ ಬೇಡ ಅಂತ ಹೇಳ್ದ. ಸೊ ಹಾಗಾಗಿ ಕೇಕೇನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಟೆಂಪಲ್ ಹತ್ರನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಕಂಪ್ಲೀಟ್ ಆಗಿ ಸೊ ಟೆಂಪಲ್ ಹತ್ರ ವೀಡಿಯೋ ಮಾಡ್ತಿದ್ದ ವ್ಲಾಗಲ್ಲಿ ನಾನಿರಲಿಲ್ಲ, ಬಿಕಾಸ್ ಆ ವೀಡಿಯೋ ಮಾಡ್ತಿರೋದೇ ನಾನು. ಹಾಗಾಗಿ ಯಾವುದೇ ವೀಡಿಯೋದಲ್ಲಿ ನಾನು ಅಲ್ಲಿ ಇರಲಿಲ್ಲ. ಆ್ಯಂಡ್ ಏನು ಗೊತ್ತಾ, ನಾವು ಶೋರೂಮ್ ಹತ್ರನೇ ವ್ಲಾಗ್ ಮಾಡಬೇಕಿತ್ತು. ಬಟ್ ದಸರಾ ಹಬ್ಬದ ದಿನ ತುಂಬ ಜನ ಬೈಕ್ ಪರ್ಚೇಸ್ ಮಾಡೋರು ಬಂದಿದ್ದರು. ಸೊ ಆ ರಶ್ಶಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಟೆಂಪಲ್ ಹತ್ರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಟೆಂಪಲ್ ಹತ್ರ ಫುಲ್ ವ್ಲಾಗ್ ಮಾಡಿದ್ದೀನಿ. ಜಸ್ಟ್ ನನ್ನ ತಮ್ಮ ಏನು ಆ ಗಾಡಿನ ತೊಗೊಂಡು ಅಲ್ಲಿಗೆ ಮಾತ್ರ ಕ್ಯಾಪ್ಚರ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ತುಂಬ ರಶ್ ಇರೋದ್ರಿಂದ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗ್ನ ನಾನು ನೆನ್ನೆ ಈವ್ನಿಂಗ್ಗೆ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ನನಗೆ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಂತು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅವನು ಗಾಡಿ ತೊಗೋತೀನಿ ಅಂತ ಪ್ಲ್ಯಾನ್ ಮಾಡಿದ್ದು ಲೈಕ್ 6 ಮಂತ್ಸಿಂದ. ತೊಗೋಬೇಕು ಅಂತ ಒಂದು ಮೈಂಡಲ್ಲಿ ಚಿಕ್ಕ ವಯಸ್ಸಿಂದನೇ ಇತ್ತು. ಬಟ್ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ 6 ಮಂತಿಂದ ಯಾರ ಹತ್ರನೂ ಹೇಳಿಲ್ಲ ಗೈಸ್. ಅವನು ಫ್ರೆಂಡ್ಸ್ ಆಗಿರ್ಬೋದು, ಔಟ್ಸೈಡಲ್ಲಿ ಫ್ಯಾಮಿಲಿ ಯಾರ ಹತ್ರನೂ ಇರಲಿಲ್ಲ. ಅವನು ಏನಂದರೆ ಒಬ್ಬರ ಹತ್ರ ನಾವು ಹೇಳಿ ಮಾಡ್ತೀವಿ ಅಂದರೆ ಆ ಕೆಲಸ ಆಗಲ್ಲ. ಸೊ ನಾವು ಕೆಲಸ ಮಾಡೋದಕ್ಕಿಂತ ಮುಂಚೆ ಅದು ಸೀಕ್ರೆಟ್ ಆಗಿರಬೇಕು, ಅದಾದಮೇಲೆ ರಿವೀಲ್ ಮಾಡಬೇಕು ಅಂತಾರಲ್ಲ, ಅದು ನಿಜ. ಬಿಕಾಸ್ ಅದು ದೃಷ್ಟಿಗಳಾಗ್ಬಿಡುತ್ತೆ. ನನಗೆ ಹೇಳೋದಾದರೆ ದೃಷ್ಟಿ ಆಗುತ್ತೆ. ಈಗ ಎಲ್ಲರ ಹತ್ರ ಹೇಳ್ಕೊಂಡು ಮಾಡ್ತೀರಾ ನೀವು ಅಂತ ಹೇಳಿದ್ರೆ ದೃಷ್ಟಿ ಆಗುತ್ತೆ, ಅದು ಕೆಲಸ ಆಗಲ್ಲ. ಹಾಗಾಗಿ ಯಾರ ಹತ್ರನೂ ಹೇಳ್ದಿರ ನಾವು ಪ್ರೈವೇಟಾಗಿಟ್ಟು ಕೆಲಸ ಮಾಡಿದ್ದೀವಿ ಅಂದರೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ಅವ್ನು ಕೂಡ ಅದೇ ಥರನೇ ಮಾಡಿದ್ದು. ಯಾರ ಹತ್ರನೂ ಹೇಳಿರಲಿಲ್ಲ ಅವನು. ಸೊ ಫೈನಲಿ ಬರ್ಡೇ ದಿನ ಆಯುಧ ಪೂಜೆ ವಿಜಯದಶಮಿ ಬಿದ್ದಿದೆ ಅಂತ ಅವನು. ಸೊ ಅವತ್ತೇ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಮನೆಯವರೆಲ್ಲ ಹೋಗಿ ತೊಗೊಂಡಿರೋದು. ಸೊ ಮನೆಯವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಗಾಡಿ, ತುಂಬಾ ಖುಷಿ ಕೂಡ ಆಗಿದೆ. ನಾವು ಲೈಕ್ ನಾಗಪ್ಪ ದೇವ್ರಿಗೆ ಪೂಜೆ ಮಾಡಿಸ್ಬೇಕಿತ್ತು. ಗಣೇಶ ಹಬ್ಬಕ್ಕೆ ಹೋಗಬೇಕಾಯಿತು. ಬಟ್ ಗಣೇಶ ಹಬ್ಬದ ದಿನ ಹೋಗೋಕ್ಕಾಗಲಿಲ್ಲ ಅಂತ ಇವತ್ತು ಪೂಜೆ ಮಾಡಿಸ್ಕೊಂಬಿಡೋಣ ಅಂತ ಅಮ್ಮ ಹೇಳಿದ್ರು. ಹೋಗಿ ನಾಗಪ್ಪ ದೇವ್ರ ಹತ್ರ ಏನದು ನೀರೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಹೂವು ಇಟ್ಟು ಪೂಜೆ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ.
ಹತ್ರ ಕೂಡ ನಾನು ಪೂಜೆ ಮುಗಿಸ್ಕೊಂಡು ಹೋಗೋ ದಾರಿನಲ್ಲಿ ಎಳ್ನೀರಿತ್ತು. ಸೊ ಮಾರ್ನಿಂಗ್ ನಾನು ಎಳ್ನೀರು ಕುಡ್ದಿದ್ದಿಲ್ಲ. ಹಂಗೆ ಲೈಕ್ ಅಂದರೆ ಹೋಗೋ ದಾರಿನಲ್ಲಿ ಇರುತ್ತೆ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಇಲ್ಲಿ ಎಳ್ನೀರಿದೆ ಅಂತ ನಾನು ನಮ್ಮಮ್ಮ, ಅವನು ಗಾಡಿಯಲ್ಲಿ ಹೋದ ನನ್ನ ತಮ್ಮ, ನಾನು ನಮ್ಮಮ್ಮ ಅಷ್ಟೇ ಇದ್ದಿದ್ದು. ಸೊ ಅಮ್ಮ ನಾನು ಎಳ್ನೀರು ಕುಡ್ಕೊಂಡ್ವಿ. ಏನಂದರೆ ಈಗ ಆನ್ಲೈನಲ್ಲಿ ನೀವು ಎಳ್ನೀರು ತೊಗೊತೀರಾ ಅಂದರೆ 70 ತೋರಿಸಿರುತ್ತೆ. ಬಟ್ ಔಟ್ಸೈಡ್ ಬಂದು ನಾವು ಕುಡಿತೀವಿ ಅಂದರೆ 50 ಅಷ್ಟೇ. ಸೊ ಅದಕ್ಕೆ ಇವತ್ತು ನಾನು ಮನೇಲಿ ಹೇಳಿದ್ದು ಆರ್ಡ್ರ್ ಏನು ಮಾಡೋದು ಬೇಡ, ನಾವು ಹೆಂಗೋ ಔಟ್ಸೈಡ್ ಹೋಗ್ತೀವಲ್ಲ ಅಲ್ಲಿರುತ್ತೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು. ಸೊ ಎಳ್ನೀರು ಕುಡಿದು ಮನೆಗೆ ಬಂದ್ವಿ. ಮನೆಗೆ ಬಂದು ಲೈಕ್ ಏನಾದರೂ ಅಡುಗೆ ಮಾಡೋಣ ಅನ್ನೋ ಅಷ್ಟರಲ್ಲಿ ಅವ್ನು ಕೂಡ ಅವ್ನು ಬರ್ತಡೇ ಇರೋದ್ರಿಂದ ಔಟ್ಸೈಡಿಂದ ಏನಾದರೂ ತಿನ್ನೋಣ ಅಂತ ಹೇಳಿ ಔಟ್ಸೈಡ್ ಹೋಗಿ ಊಟ ಮಾಡಿದ್ದೀವಿ. ಬಟ್ ಅದನ್ನೆಲ್ಲ ನಾನು ಇದ್ರಲ್ಲಿ ವ್ಲಾಗ್ ಮಾಡಿಲ್ಲ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಮನೇಲಿ ಎಲ್ರಿಗೂ ಖುಷಿಯಾಗಿದೆ ರಾಯಲ್ ಎನ್ಫೀಲ್ಡ್ ಬಂದಿರೋದು. ಲೈಕ್ ಅಂದರೆ ಬೇರೆಯವ್ರಿಗೆ ಇದೊಂದು ಚಿಕ್ಕ ಸಾಧನೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಹೇಳೋದಾದರೆ ಲೈಕ್ ಅಂದರೆ ನಮ್ಮ ಏಜಲ್ಲಿ ನಾವು ಲೈಕ್ ಅಂದರೆ ಈ ಥರ ಬೈಕ್ಗಳೆಲ್ಲ ತೊಗೋತೀವಲ್ಲ, ಅದು ದೊಡ್ಡ ಸಾಧನೆ ನನ್ನ ಪ್ರಕಾರ. ಬೇರೆಯವ್ರಿಗೆ ಅದು ಚಿಕ್ಕದು ಅನ್ನಿಸ್ಬೋದು. ಸೊ ನಮ್ಮಮ್ಮ ಕೂಡ ತುಂಬಾ ಖುಷಿಯಾಗಿದೆ. ನನ್ನ ತಮ್ಮಗೆ ಅವ್ರು ಹೇಳಿದ್ರು, ಅಂದರೆ ಈ ಏಜಲ್ಲಿ ಇಷ್ಟು ಮಾತ್ರ ನೀನು ತೊಗೊಂಡಿದ್ದೆ ಅಂದರೆ ಗ್ರೇಟ್ ಅಂತ ಕೂಡ ಎಲ್ಲ ಹೇಳಿದ್ರು. ತುಂಬ ಖುಷಿಯಾಯಿತು, ಮನೇಲಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಸೊ ಎಲ್ರಿಗಿಂತ ನನ್ನ ತಮ್ಮಗೆ ಜಾಸ್ತಿ ಖುಷಿಯಾಯಿತು. ಬಿಕಾಸ್ ಅವ್ನ ಫೇವ್ರೆಟ್ ಗಾಡಿ ತೊಗೊಂಡಿರೋದಕ್ಕೆ ತುಂಬ ಖುಷಿಯಾಗಿದ್ದಾನೆ. ಸೊ ಹೀಗೆ ಚೆನ್ನಾಗಿರಲಿ ಅಂತ ನಮ್ಮ ಆಶೀರ್ವಾದ ಕೂಡ ಮಾಡಿದ್ರು. ತಂದೆ ತಾಯಿ ಆಶೀರ್ವಾದ ಇದ್ದರೆ ಮಕ್ಕಳು ತುಂಬ ಎತ್ತರನೇ ಬೆಳೀತಾರೆ ಅನ್ನೋದು ನಿಜ. ಸೊ ಇನ್ನೂ ಎತ್ತರ ಬೆಳಿತೀವಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಬಾಯ್.